ಮೋದಿ ಮೋದಿ ಅಂತ ಹೇಳಿ ಹೇಳುವಂತ ಯುವಜನರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ ಹೇಳಿದರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿಯವ್ರ ಮನೆ ಹಾಳಾಗಲಿ ಅಂತ ಶಾಪ ಕೊಟ್ಟರು. ತಪಸ್ವಿ ಶಾಪ ಕೊಟ್ರೆ, ಪತಿರ್ವತೆ ಶಾಪ ಕೊಟ್ರೆ ತಟ್ಟುತ್ತೆ ಅಂತ ಹೇಳ್ತಾರೆ. ಇನ್ನು ಸಿದ್ದರಾಮಯ್ಯನವ್ರ ಪಾತಿರೋತ್ಯ ನಮಗೆ ಗೊತ್ತಿರೋದೆ, ಅವ್ರ ತಪಸ್ಸಿನ ಬಗ್ಗೆನೂ ನಮ್ಗೆಲ್ರಿಗೂ ಗೊತ್ತಿರೋದೆ. ಅವ್ರೇನಾದ್ರು ಹೇಳಿದ್ರೆ ಅದು ಅವರಿಗೆ ಉಲ್ಟಾ ಆಗುತ್ತೆ. ಯಾಕೆಂದ್ರೆ ಈ ಹಿಂದೆಲ್ಲ ಒಂದೇ ಒಂದು ಸೀಟ್ ಬರಲ್ಲ ಬಿಜೆಪಿಗೆ ಅಂತ ಶಾಪ ಕೊಟ್ಟಿದ್ರು 2019 ಲೋಕಸಭಾ ಚುನಾವಣೆಯಲ್ಲಿ. ಅವ್ರ ಶಾಪ ತಟ್ಟಿ ಕಾಂಗ್ರೆಸ್ಸಿಗೊಂದು ಜನತಾದಳಕ್ಕೊಂದು ಅವತ್ತು ಬಂದಿತ್ತು, ಒಂದೊಂದೇ ಸೀಟ್ ಬಂದಿತ್ತು. ಬಹುಶಃ ಈಗಿನ ಅವ್ರ ಶಾಪ ಅವರಿಗೆ ತಿರುಗು ಬಾಣ ಆದರೆ 19ರ ಫಲಿತಾಂಶ ಮರುಕಳಿಸ್ಬೋದು. ತಿರುಗು ಬಾಣ ಆದರೆ ನಮಗೇನೋ ಅವ್ರ ಮನೆ ಹಾಳಾಗಕ್ಕೆ ಇಷ್ಟ ಇಲ್ಲ. ಇದನ್ನು ನೋಡಿದಾಗ ಏನಾಗುತ್ತೆ, ಕಾಂಗ್ರೆಸ್ ಮನಸ್ಥಿತಿ ಒಂದು ಅವರಿಗೆ ಸೋಲಿನ ಹತಾಶೆ ಕಾಡ್ತಿರ್ಬೋದು. ಜನನೇ ಮೋದಿ ಮೋದಿ ಅಂತ ಅಂತಿರೋದ್ರಿಂದ ಅಸಹಾಯಕತೆಯೂ ಕಾಡ್ತಿರ್ಬೋದು. ಹತಾಶೆ ಮತ್ತು ಅಸಹಾಯಕತೆ. ಅದ್ರ ಪರಿಣಾಮ ಈ ಕೈಲಾಗ್ದವನ್ ಮೈ ಪರ್ಚ್ಕೊಂಡ ಅಂತ ಗಾದೆ ಮಾತಿದೆಯಲ್ಲ, ಆ ಕೈಲಾಗ್ದವನ್ ಮೈ ಪರ್ಚ್ಕೊಂಡ ರೀತಿಯಲ್ಲಿ ಇವರು ದ್ವೇಷ ಮತ್ತು ಅಸಹಿಷ್ಣುತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವ್ರ ನಾಯಕರು ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗಿ ಭಾರತವನ್ನು ಅಪಮಾನ ಮಾಡುವಂಥ ಕೆಲಸವನ್ನ, ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಬಗ್ಗೆ ಇರುವಂಥ ವಿರೋಧ ಮತ್ತು ದ್ವೇಷವನ್ನ ಭಾರತ ಮತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಭಾರತದ ಸಹಿಷ್ಣುತೆ ಅದನ್ನೆಲ್ಲ ಪ್ರಶ್ನಿಸಿ ಅಪಮಾನ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಇಷ್ಟು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಶಕ್ತಿಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಅವ್ರು ಬಯಸಿದ್ರು. ಅಂದರೆ ನಮ್ಮ ದೇಶದ ಸಮಗ್ರತೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಅವರು ಮಾತಾಡಿದ್ರು. ಇಷ್ಟಕ್ಕೆ ಮಾತ್ರ ಇದೆಯಾ? ಇಂಡಿಯಾ ಅಲಯನ್ಸು ಅದನ್ನು ಮುಂದುವರಿಸಿದೆ. DMK ನಾಯಕರು ಪ್ರತಿನಿತ್ಯ, ಅದು ಸ್ಟಾಲಿನ್ನಿಂದ ಮೊದಲುಗೊಂಡು, ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಂದ ಮೊದಲುಗೊಂಡು DMK ಯುವರಾಜ ಉದಯನಿಧಿ ಸ್ಟಾಲಿನ್ ರವರೆಗೆ, ಇನ್ನೊಬ್ಬ ಸಚಿವ ಅನಿತಾ ರಾಧಾಕೃಷ್ಣನ್ ವರೆಗೆ ದ್ವೇಷದ ಮಾತುಗಳನ್ನೇ ಆಡ್ತಿದ್ದಾರೆ. ಅವರ ದ್ವೇಷದ ಮಾತುಗಳ ಗಮನಿಸಿದಾಗ ಅರ್ಥ ಆಗೋದೇನು ಅಂದರೆ, ಅವರು ಹತಾಶರಾಗಿದ್ದಾರೆ. 3ನೇ ಬಾರಿಗೂ ಪ್ರಧಾನಮಂತ್ರಿ ಮೋದಿ ಆಗಿಬಿಡ್ತಾರಲ್ಲ ಅನ್ನುವಂಥ ಅಸಹಾಯಕತೆ ಅವರ ಬಾಯಿನಲ್ಲಿ ದ್ವೇಷದ ಮಾತುಗಳನ್ನು ಆಡಿಸ್ತಾ ಇದೆ. ಅವ್ರಿಗೆ ಮಾಡ್ತಿರೋ ಕೆಲಸ ಎರಡೇ, ಅವರ ಅಜೆಂಡಾ. ಒಂದು ಸುಳ್ಳು ಹೇಳೋದು, ಇನ್ನೊಂದು ದ್ವೇಷ ಕಾರೋದು. ಸುಳ್ಳು ಮತ್ತು ದ್ವೇಷವನ್ನು ಅಜೆಂಡಾ ಆಗಿ ಇಟ್ಕೊಂಡು ಜನರ ವಿಶ್ವಾಸ ಗಳಿಸೋದಕ್ಕೆ ಸಾಧ್ಯ ಇಲ್ಲ. ನಾವಾದರೂ, ನಮ್ಮ ಪ್ರಧಾನಮಂತ್ರಿಗಳಾದರೂ ಅವರೊಂದು ವಿಷನ್ ಇಟ್ಕೊಂಡು ಮಿಷನ್ ಮೂಡಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ವಿಷನ್ನು 2047ಕ್ಕೆ ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಆ ಅಮೃತ ಕಾಲದ ಸಂದರ್ಭದಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ನಂಬರ್ 1 ಸ್ಥಾನಕ್ಕೆ ಇರಬೇಕು ಜಗತ್ತಿನಲ್ಲಿ, ಪಾಸಿಟಿವ್ ಆಗಿ.